ಸೊ ನಿಜವಾಗ್ಲೂ ಇದು ಬಹಳ ನೋವಾಗ ಸಂಗತಿ. ಏನಕ್ಕಂದ್ರೆ ಅವರಿಂದನೇ ಒಂದು ಹೊಸ ಆದಾಯ ಹೊಸ ಆದಾಯ ಬಂದಿರೋದು. ಟೆಸ್ಟ್ ಅಲ್ಲಿ ಮುಂಚೆ ಎಲ್ಲ ಪ್ಲೇಯರ್ಸ್ ಇದ್ರು, ಜಸ್ಟ್ ಟಿಕೆಟ್ ನಾವು ಟೆಸ್ಟ್ ಕ್ರಿಕೆಟ್ ನೋಡ್ಬೇಕಂದಾಗ ನಾವು ಸ್ಕೂಲಲ್ಲೆಲ್ಲ ನಾವು ರೇಡಿಯೋದಲ್ಲಿ ನೋಡ್ತಿದ್ವಿ. ಅವಾಗ ವೀರೇಂದ್ರ ಸೆಹ್ವಾಗ್ 300 ಹೊಡೆಯೋದು, ಬೇರೆಯವರೆಲ್ಲ 200 ಹೊಡೆಯೋರಿತ್ತು. ಬಟ್ ಯಾವಾಗ ವಿರಾಟ್ ಕೊಹ್ಲಿ ಬಂದಿಲ್ಲ ಟೆಸ್ಟ್ ಅಲ್ಲಿ, ಒಂದು ಹುಮ್ಮಸ್ಸು ಬಂತು. ಎಷ್ಟೇ ಕಷ್ಟ ಆದ್ರೂ ಟಿವಿಯಲ್ಲಿ ಕುತ್ಕೊಂಡು ಎಷ್ಟೇ ದಿನ ಆದ್ರೂ ನಿಂತ್ಕೊಂಡು ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ನೋಡ್ಬೇಕು. ಯಾಕಂದ್ರೆ ಅವ್ರ ಜನಕ್ಕೆ ಏನಂತಾರ, ಪ್ಲೇಯರ್ಸ್ ಇರ್ತಾರಲ್ಲ, ಪ್ಲೇಯರ್ಸ್ಗೆ ಎನರ್ಜಿ ಕೊಡೋದಾಗ್ಲಿ, ಆ ಪ್ಲೇಯರ್ಸ್ಗೆ ಮೋಟಿವೇಟ್ ಮಾಡೋದಾಗ್ಲಿ, ಅದು ಗೆಲ್ಲದಾಗ್ಲಿ, ಬಾರ್ಡರ್ ಗೆವರ್ಸ್ ಗೆಲ್ಲದಿದೆ ಟ್ರೋಫಿ ನೆಕ್ಸ್ಟ್ ಲೆವೆಲ್ ಆ ಕ್ಯಾಪ್ಟನ್ಸು ಮಾಡೋಕ್ಕಾಗಿಲ್ಲ. ಟೆಸ್ಟ್ ಅಲ್ಲಿ ಒಂದು ಒಳ್ಳೆ ಇತಿಹಾಸನೇ ಸೃಷ್ಟಿ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಹೌದೌದು. ಸೊ ಇವತ್ತೇನಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಒಳ್ಳೆ ಸೆಂಡ್ ಆಫ್ ಸಿಗ್ಲಿಲ್ಲ ಅಂತ. ಒಳ್ಳೆ ಗಾಡ್ ಆಫ್ ಕ್ರಿಕೆಟ್ ಅಂತ ಸಚಿನ್ ತೆಂಡೂಲ್ಕರ್ಗೆ ಒಳ್ಳೆ ಸೆಂಡ್ ಆಫ್ ಸಿಕ್ಕಿತ್ತು, ಬೇರೆ ಎಲ್ಲ ಪ್ಲೇಯರ್ಸ್ಗೆ ಒಳ್ಳೆ ಸೆಂಡ್ ಆಫ್ ಸಿಕ್ಕಿತ್ತು. ಬಟ್ ನಮ್ಮ ವಿರಾಟ್ ಕೊಹ್ಲಿ ಅಥವಾ ರೋಹಿತ್ ಶರ್ಮಾ ಅವ್ರಿಗೆ ಒಳ್ಳೆ ಸೆಂಡ್ ಆಫ್ ಸಿಗ್ಲಿಲ್ಲ. ಅದಕ್ಕೋಸ್ಕರ ನಮ್ಮ RCB ಫ್ಯಾನ್ಸ್, RCB ಲಾಯಲ್ ಫ್ಯಾನ್ಸ್, ನಾವೇನಂತೀವಿ ರೆಡ್ ಆರ್ಮಿ ಏನಂತೀವಲ್ಲ, ಇವತ್ತು ಪ್ರತಿಯೊಬ್ಬರು ರೆಡ್ ಆರ್ಮಿ ಹೋಗಿ ಸ್ಟೇಡಿಯಂ ಅಲ್ಲಿ ಇವತ್ತು ವೈಟ್ ಆರ್ಮಿ ಹಾಕಿದೆ ಬಿಕಾಸ್ ಆಫ್ ವಿರಾಟ್ ಕೊಹ್ಲಿ. ನಾವು ಒಂದು ವಿರಾಟ್ ಕೊಹ್ಲಿ ಅವರಿಗೆ ಒಂದು ಟ್ರಿಬ್ಯೂಟ್ ಕೊಡ್ಬೇಕಂತ ಮಾಡಿದ್ವಿ ಬಿಕಾಸ್ ಆಫ್ ವೇರಿಂಗ್ ಎ ವೈಟ್ ಜರ್ಸಿ. ಅಂಡ್ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಒಳ್ಳೆ ಸೆಂಡ್ ಆಫ್ ಕೊಟ್ರೆ ಅವರು ನಮಗೆ RCBಗೆ ಲಾಯಲ್ ಆಗಿದ್ದಾರೆ. ಸೊ ನಾವು ವಿರಾಟ್ ಕೊಹ್ಲಿ ಲಾಯಲ್ ಆಗಿರೋಣ. ನನ್ನ ಹೆಸರು ಹರೀಶ್ HK ಅಂತ. ಇದು ನಾನು RCB ಇದು ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ತಗೊಂಡ್ರು, ಅದಕ್ಕೆ ನಾನು ಮಾಡಿದ್ದು. ಯಾಕಂದ್ರೆ ಅವ್ಳಿಗೆ ಫೇರ್ವೆಲ್ ಮ್ಯಾಚ್ ಸಿಗಲ್ಲ, ಅದಕ್ಕೆ ಇವತ್ತು RCB ಮ್ಯಾಚ್ಗೆ ವೈಟ್ ಸೇಲ್ ಮಾಡ್ತೀನಿ. ಯಾಕಂದ್ರೆ ಎಲ್ರು ವೈಟ್ ಹಾಕಿ ಒಂದು ಫೇರ್ವೆಲ್ ಚೆನ್ನಾಗಿ ಕೊಡ್ಬೇಕಂತ. ಹಂಗೆ ನೀವೇನ್ ನೋಡ್ತಾ ಇದ್ರಿ ಇಲ್ಲೆಲ್ಲ ಪ್ರತಿಯೊಬ್ಬರು RCB ಜರ್ಸಿನ ಸೆಲ್ ಮಾಡ್ತಾ ಇದ್ರಲ್ಲ, ರೆಡ್ ಕಲರ್. ಈ ಹುಡುಗ ತಾನೇ ಓನ್ ಡಿಸೈನ್ ಆಗಿ ಅವನೇ ಓನ್ ಸಿಸ್ಟಮ್ ಏನಂತ ಡಿಸೈನ್ ಮಾಡ್ಕೊಂಡು ಅವನೇ ತಗೊಂಡ್ ಸೆಲ್ ಮಾಡ್ತಿದ್ದಾರೆ. ಈ RCB ಲಾಯಲ್ ಫ್ಯಾನ್ಸ್ ಇನ್ನೇನ್ ಬೇಕು ಹೇಳಿ? ವಿರಾಟ್ ಕೊಹ್ಲಿ ಲಾಯಲ್ ಫ್ಯಾನ್ಸ್ ಅನ್ಬೇಕು ಇವ್ರಿಗೆಲ್ಲರಿಗೂ. ಥ್ಯಾಂಕ್ ಯು ಸರ್.